ಬಗೆದಷ್ಟು ಬಯಲಾಗ್ತಾ ಇದೆ ಬಿಕ್ಲು ಶಿವು ಕೊಲೆ ಕೇಸ್ನ ರಹಸ್ಯ. ಬಿಕ್ಲು ಶಿವು ಮತ್ತು ಜಗದೀಶ್ ಅಲಿಯಾಸ್ ಜಗ್ಗ ಕುಚುಕು ಗೆಳೆಯರು, ಕ್ಲೋಸ್ ಆಗಿದ್ರು, ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಜಮೀನಿಗಾಗಿ, ಭೂಮಿಯ ವ್ಯಾಜ್ಯಕ್ಕಾಗಿ ಇವರಿಬ್ಬರ ನಡುವೆ ಗಲಾಟೆ ಅಥವಾ ಇವರಿಬ್ಬರ ನಡುವೆ ವೈರತ್ವ ಬೆಳೆಯಿತು. ಅವಲಹಳ್ಳಿ ವ್ಯಾಪ್ತಿಯ ಬಿತ್ತಗನೂರಿನ ಜಮೀನು ವಿಚಾರಕ್ಕೆ ಇವರಿಬ್ರು ಮನಸ್ತಾಪ ಮಾಡಿಕೊಂಡಿದ್ರು. ಜಮೀನು ವಿವಾದಕ್ಕೂ ಮುನ್ನ ಭಾರೀ ಕುಚುಕುಗಳಾಗಿದ್ರು, ಭಾರಿ ದೊಡ್ಡ ಸ್ನೇಹಿತರಾಗಿದ್ರು, ಭಾರಿ ಆತ್ಮೀಯರಾಗಿದ್ರು ಇವರು. ಜಗ್ಗ ಮತ್ತೆ ಶಿವು ಇವರಿಬ್ರು ಆತ್ಮೀಯರು, ಸ್ನೇಹಿತರು. 2024ರಿಂದ ಇವರಿಬ್ಬರ ನಡುವೆ ಜಗಳ ಶುರುವಾಗಿತ್ತು. ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬಿಕ್ಲು ಶಿವನನ್ನ ಕೊಂದಾಕಿದ್ದಾರೆ ಈಗ ಭೀಕರವಾಗಿ. ಅದು ಹಲವು ತಿಂಗಳಿಂದ ಬಿಕ್ಲು ಶಿವನಿಗೆ ಮುಹೂರ್ತವನ್ನ ಜಗ್ಗ ಇಟ್ಟಿದ್ದ. ಕೊಲೆ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಮನೆಯಲ್ಲೇ ಅಡಗಿದ್ದ ಶಿವು ನೀಡಿದ್ದ. ಆತ ಹೊರಗಡೆ ಹೋದ್ರೆ ನನಗೆ ಜೀವಕ್ಕೆ ಭಯ ಇತ್ತು ಅನ್ನೋದನ್ನ ಬಿಕ್ಲು ಶಿವು ತಮ್ಮ ಮನೆಯವ್ರ ಬಳಿ ಹೇಳ್ಕೊಂಡಿದ್ದ. ಹಂಗಾಗಿ ಆತನಿಗೆ ಈ ರೀಸೆಂಟ್ ಆಗಿ ಒಂದು ವಾರದಿಂದ ಆರೋಗ್ಯ ಸರಿ ಇಲ್ಲದೆ ಇದ್ರೂ ಕೂಡ ಆತ ಮನೆಯಲ್ಲೇ ಇರ್ತಾ ಇದ್ದ. ಮನೆಯಲ್ಲೇ ಇದ್ದು ತನ್ನ ಜೀವಕ್ಕೆ ಆಪತ್ತಿತ್ತು ಅನ್ನೋದನ್ನ ಆತ ಮನೆಯವರ ಬಳಿ ಹೇಳಿಕೊಂಡಿದ್ದ. ಜೀವ ಬೆದರಿಕೆ ಬಗ್ಗೆ ಹಲವು ಬಾರಿ ಹೇಳ್ಕೊಂಡಿದ್ದ ಅನ್ನೋದು. ಈಗ ನೇರ ಗಂಭೀರ ಆರೋಪ ಮತ್ತೆ ಅನುಮಾನ ಇರೋದು ಜಗದೀಶ್ ಮೇಲೆ. ಆರೋಪಿ ಜಗದೀಶ ಬಗೆದಷ್ಟು ಬಯಲಾಗ್ತಾ ಇದೆ ಬಿಕ್ಲು ಶಿವು ಕೊಲೆ ಕೇಸ್ನ ರಹಸ್ಯ. ಬಿಕ್ಲು ಶಿವು ಮತ್ತು ಜಗದೀಶ್ ಅಲಿಯಾಸ್ ಜಗ್ಗ ಕುಚುಕು ಗೆಳೆಯರು, ಕ್ಲೋಸ್ ಆಗಿದ್ರು, ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಜಮೀನಿಗಾಗಿ, ಭೂಮಿಯ ವ್ಯಾಜ್ಯಕ್ಕಾಗಿ ಇವರಿಬ್ಬರ ನಡುವೆ ಗಲಾಟೆ ಅಥವಾ ಇವರಿಬ್ಬರ ನಡುವೆ ವೈರತ್ವ ಬೆಳೆಯಿತು. ಅವಲಹಳ್ಳಿ ವ್ಯಾಪ್ತಿಯ ಬಿತ್ತಗನೂರಿನ ಜಮೀನು ವಿಚಾರಕ್ಕೆ ಇವರಿಬ್ರು ಮನಸ್ತಾಪ ಮಾಡಿಕೊಂಡಿದ್ರು. ಜಮೀನು ವಿವಾದಕ್ಕೂ ಮುನ್ನ ಭಾರೀ ಕುಚುಕುಗಳಾಗಿದ್ರು, ಭಾರಿ ದೊಡ್ಡ ಸ್ನೇಹಿತರಾಗಿದ್ರು, ಭಾರಿ ಆತ್ಮೀಯರಾಗಿದ್ರು ಇವರು. ಜಗ್ಗ ಮತ್ತೆ ಶಿವು ಇವರಿಬ್ರು ಆತ್ಮೀಯರು, ಸ್ನೇಹಿತರು. 2024ರಿಂದ ಇವರಿಬ್ಬರ ನಡುವೆ ಜಗಳ ಶುರುವಾಗಿತ್ತು. ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬಿಕ್ಲು ಶಿವನನ್ನ ಕೊಂದಾಕಿದ್ದಾರೆ ಈಗ ಭೀಕರವಾಗಿ. ಅದು ಹಲವು ತಿಂಗಳಿಂದ ಬಿಕ್ಲು ಶಿವನಿಗೆ ಮುಹೂರ್ತವನ್ನ ಜಗ್ಗ ಇಟ್ಟಿದ್ದ. ಕೊಲೆ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಮನೆಯಲ್ಲೇ ಅಡಗಿದ್ದ ಶಿವು ನೀಡಿದ್ದ. ಆತ ಹೊರಗಡೆ ಹೋದ್ರೆ ನನಗೆ ಜೀವಕ್ಕೆ ಭಯ ಇತ್ತು ಅನ್ನೋದನ್ನ ಬಿಕ್ಲು ಶಿವು ತಮ್ಮ ಮನೆಯವ್ರ ಬಳಿ ಹೇಳ್ಕೊಂಡಿದ್ದ. ಹಂಗಾಗಿ ಆತನಿಗೆ ಈ ರೀಸೆಂಟ್ ಆಗಿ ಒಂದು ವಾರದಿಂದ ಆರೋಗ್ಯ ಸರಿ ಇಲ್ಲದೆ ಇದ್ರೂ ಕೂಡ ಆತ ಮನೆಯಲ್ಲೇ ಇರ್ತಾ ಇದ್ದ. ಮನೆಯಲ್ಲೇ ಇದ್ದು ತನ್ನ ಜೀವಕ್ಕೆ ಆಪತ್ತಿತ್ತು ಅನ್ನೋದನ್ನ ಆತ ಮನೆಯವರ ಬಳಿ ಹೇಳಿಕೊಂಡಿದ್ದ. ಜೀವ ಬೆದರಿಕೆ ಬಗ್ಗೆ ಹಲವು ಬಾರಿ ಹೇಳ್ಕೊಂಡಿದ್ದ ಅನ್ನೋದು. ಈಗ ನೇರ ಗಂಭೀರ ಆರೋಪ ಮತ್ತೆ ಅನುಮಾನ ಇರೋದು ಜಗದೀಶ್ ಮೇಲೆ. ಆರೋಪಿ ಜಗದೀಶ ಬಗೆದಷ್ಟು ಬಯಲಾಗ್ತಾ ಇದೆ ಬಿಕ್ಲು ಶಿವು ಕೊಲೆ ಕೇಸ್ನ ರಹಸ್ಯ. ಬಿಕ್ಲು ಶಿವು ಮತ್ತು ಜಗದೀಶ್ ಅಲಿಯಾಸ್ ಜಗ್ಗ ಕುಚುಕು ಗೆಳೆಯರು, ಕ್ಲೋಸ್ ಆಗಿದ್ರು, ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಜಮೀನಿಗಾಗಿ, ಭೂಮಿಯ ವ್ಯಾಜ್ಯಕ್ಕಾಗಿ ಇವರಿಬ್ಬರ ನಡುವೆ ಗಲಾಟೆ ಅಥವಾ ಇವರಿಬ್ಬರ ನಡುವೆ ವೈರತ್ವ ಬೆಳೆಯಿತು. ಅವಲಹಳ್ಳಿ ವ್ಯಾಪ್ತಿಯ ಬಿತ್ತಗನೂರಿನ ಜಮೀನು ವಿಚಾರಕ್ಕೆ ಇವರಿಬ್ರು ಮನಸ್ತಾಪ ಮಾಡಿಕೊಂಡಿದ್ರು. ಜಮೀನು ವಿವಾದಕ್ಕೂ ಮುನ್ನ ಭಾರೀ ಕುಚುಕುಗಳಾಗಿದ್ರು, ಭಾರಿ ದೊಡ್ಡ ಸ್ನೇಹಿತರಾಗಿದ್ರು, ಭಾರಿ ಆತ್ಮೀಯರಾಗಿದ್ರು ಇವರು. ಜಗ್ಗ ಮತ್ತೆ ಶಿವು ಇವರಿಬ್ರು ಆತ್ಮೀಯರು, ಸ್ನೇಹಿತರು. 2024ರಿಂದ ಇವರಿಬ್ಬರ ನಡುವೆ ಜಗಳ ಶುರುವಾಗಿತ್ತು. ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬಿಕ್ಲು ಶಿವನನ್ನ ಕೊಂದಾಕಿದ್ದಾರೆ ಈಗ ಭೀಕರವಾಗಿ. ಅದು ಹಲವು ತಿಂಗಳಿಂದ ಬಿಕ್ಲು ಶಿವನಿಗೆ ಮುಹೂರ್ತವನ್ನ ಜಗ್ಗ ಇಟ್ಟಿದ್ದ. ಕೊಲೆ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಮನೆಯಲ್ಲೇ ಅಡಗಿದ್ದ ಶಿವು ನೀಡಿದ್ದ. ಆತ ಹೊರಗಡೆ ಹೋದ್ರೆ ನನಗೆ ಜೀವಕ್ಕೆ ಭಯ ಇತ್ತು ಅನ್ನೋದನ್ನ ಬಿಕ್ಲು ಶಿವು ತಮ್ಮ ಮನೆಯವ್ರ ಬಳಿ ಹೇಳ್ಕೊಂಡಿದ್ದ. ಹಂಗಾಗಿ ಆತನಿಗೆ ಈ ರೀಸೆಂಟ್ ಆಗಿ ಒಂದು ವಾರದಿಂದ ಆರೋಗ್ಯ ಸರಿ ಇಲ್ಲದೆ ಇದ್ರೂ ಕೂಡ ಆತ ಮನೆಯಲ್ಲೇ ಇರ್ತಾ ಇದ್ದ. ಮನೆಯಲ್ಲೇ ಇದ್ದು ತನ್ನ ಜೀವಕ್ಕೆ ಆಪತ್ತಿತ್ತು ಅನ್ನೋದನ್ನ ಆತ ಮನೆಯವರ ಬಳಿ ಹೇಳಿಕೊಂಡಿದ್ದ. ಜೀವ ಬೆದರಿಕೆ ಬಗ್ಗೆ ಹಲವು ಬಾರಿ ಹೇಳ್ಕೊಂಡಿದ್ದ ಅನ್ನೋದು. ಈಗ ನೇರ ಗಂಭೀರ ಆರೋಪ ಮತ್ತೆ ಅನುಮಾನ ಇರೋದು ಜಗದೀಶ್ ಮೇಲೆ. ಆರೋಪಿ ಜಗದೀಶ ಬಗೆದಷ್ಟು ಬಯಲಾಗ್ತಾ ಇದೆ ಬಿಕ್ಲು ಶಿವು ಕೊಲೆ ಕೇಸ್ನ ರಹಸ್ಯ. ಬಿಕ್ಲು ಶಿವು ಮತ್ತು ಜಗದೀಶ್ ಅಲಿಯಾಸ್ ಜಗ್ಗ ಕುಚುಕು ಗೆಳೆಯರು, ಕ್ಲೋಸ್ ಆಗಿದ್ರು, ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಜಮೀನಿಗಾಗಿ, ಭೂಮಿಯ ವ್ಯಾಜ್ಯಕ್ಕಾಗಿ ಇವರಿಬ್ಬರ ನಡುವೆ ಗಲಾಟೆ ಅಥವಾ ಇವರಿಬ್ಬರ ನಡುವೆ ವೈರತ್ವ ಬೆಳೆಯಿತು. ಅವಲಹಳ್ಳಿ ವ್ಯಾಪ್ತಿಯ ಬಿತ್ತಗನೂರಿನ ಜಮೀನು ವಿಚಾರಕ್ಕೆ ಇವರಿಬ್ರು ಮನಸ್ತಾಪ ಮಾಡಿಕೊಂಡಿದ್ರು. ಜಮೀನು ವಿವಾದಕ್ಕೂ ಮುನ್ನ ಭಾರೀ ಕುಚುಕುಗಳಾಗಿದ್ರು, ಭಾರಿ ದೊಡ್ಡ ಸ್ನೇಹಿತರಾಗಿದ್ರು, ಭಾರಿ ಆತ್ಮೀಯರಾಗಿದ್ರು ಇವರು. ಜಗ್ಗ ಮತ್ತೆ ಶಿವು ಇವರಿಬ್ರು ಆತ್ಮೀಯರು, ಸ್ನೇಹಿತರು. 2024ರಿಂದ ಇವರಿಬ್ಬರ ನಡುವೆ ಜಗಳ ಶುರುವಾಗಿತ್ತು. ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬಿಕ್ಲು ಶಿವನನ್ನ
ಮುಂದಾಕಿದ್ದಾರೆ ಈಗ ಭೀಕರವಾಗಿ. ಅದು ಹಲವು ತಿಂಗಳಿಂದ ಬಿಕ್ಲು ಶಿವನಿಗೆ ಮುಹೂರ್ತವನ್ನ ಜಗ್ಗ ಇಟ್ಟಿದ್ದ. ಕೊಲೆ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಮನೆಯಲ್ಲೇ ಅಡಗಿದ್ದ ಶಿವು ನೀಡಿದ್ದ. ಆತ ಹೊರಗಡೆ ಹೋದ್ರೆ ನನಗೆ ಜೀವಕ್ಕೆ ಭಯ ಇತ್ತು ಅನ್ನೋದನ್ನ ಬಿಕ್ಲು ಶಿವು ತಮ್ಮ ಮನೆಯವ್ರ ಬಳಿ ಹೇಳ್ಕೊಂಡಿದ್ದ. ಹಂಗಾಗಿ ಆತನಿಗೆ ಈ ರೀಸೆಂಟ್ ಆಗಿ ಒಂದು ವಾರದಿಂದ ಆರೋಗ್ಯ ಸರಿ ಇಲ್ಲದೆ ಇದ್ರೂ ಕೂಡ ಆತ ಮನೆಯಲ್ಲೇ ಇರ್ತಾ ಇದ್ದ. ಮನೆಯಲ್ಲೇ ಇದ್ದು ತನ್ನ ಜೀವಕ್ಕೆ ಆಪತ್ತಿತ್ತು ಅನ್ನೋದನ್ನ ಆತ ಮನೆಯವರ ಬಳಿ ಹೇಳಿಕೊಂಡಿದ್ದ. ಜೀವ ಬೆದರಿಕೆ ಬಗ್ಗೆ ಹಲವು ಬಾರಿ ಹೇಳ್ಕೊಂಡಿದ್ದ ಅನ್ನೋದು. ಈಗ ನೇರ ಗಂಭೀರ ಆರೋಪ ಮತ್ತೆ ಅನುಮಾನ ಇರೋದು ಜಗದೀಶ್ ಮೇಲೆ. ಆರೋಪಿ ಜಗದೀಶ ಬಗೆದಷ್ಟು ಬಯಲಾಗ್ತಾ ಇದೆ. ಬಿಕ್ಲು ಶಿವು ಕೊಲೆ ಕೇಸ್ನ ರಹಸ್ಯ. ಬಿಕ್ಲು ಶಿವು ಮತ್ತು ಜಗದೀಶ್ ಅಲಿಯಾಸ್ ಜಗ್ಗ ಕುಚುಕು ಗೆಳೆಯರು, ಕ್ಲೋಸ್ ಆಗಿದ್ರು, ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಜಮೀನಿಗಾಗಿ, ಭೂಮಿಯ ವ್ಯಾಜ್ಯಕ್ಕಾಗಿ ಇವರಿಬ್ಬರ ನಡುವೆ ಗಲಾಟೆ ಅಥವಾ ಇವರಿಬ್ಬರ ನಡುವೆ ವೈರತ್ವ ಬೆಳೆಯಿತು. ಅವಲಹಳ್ಳಿ ವ್ಯಾಪ್ತಿಯ ಬಿತ್ತಗನೂರಿನ ಜಮೀನು ವಿಚಾರಕ್ಕೆ ಇವರಿಬ್ರು ಮನಸ್ತಾಪ ಮಾಡಿಕೊಂಡಿದ್ರು. ಜಮೀನು ವಿವಾದಕ್ಕೂ ಮುನ್ನ ಭಾರೀ ಕುಚುಕುಗಳಾಗಿದ್ರು, ಭಾರಿ ದೊಡ್ಡ ಸ್ನೇಹಿತರಾಗಿದ್ರು, ಭಾರಿ ಆತ್ಮೀಯರಾಗಿದ್ರು ಇವರು. ಜಗ್ಗ ಮತ್ತೆ ಶಿವು ಇವರಿಬ್ರು ಆತ್ಮೀಯರು, ಸ್ನೇಹಿತರು. 2024ರಿಂದ ಇವರಿಬ್ಬರ ನಡುವೆ ಜಗಳ ಶುರುವಾಗಿತ್ತು. ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬಿಕ್ಲು ಶಿವನನ್ನ ಮುಂದಾಕಿದ್ದಾರೆ ಈಗ ಭೀಕರವಾಗಿ. ಅದು ಹಲವು ತಿಂಗಳಿಂದ ಬಿಕ್ಲು ಶಿವನಿಗೆ ಮುಹೂರ್ತವನ್ನ ಜಗ್ಗ ಇಟ್ಟಿದ್ದ. ಕೊಲೆ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಮನೆಯಲ್ಲೇ ಅಡಗಿದ್ದ ಶಿವು ನೀಡಿದ್ದ. ಆತ ಹೊರಗಡೆ ಹೋದ್ರೆ ನನಗೆ ಜೀವಕ್ಕೆ ಭಯ ಇತ್ತು ಅನ್ನೋದನ್ನ ಬಿಕ್ಲು ಶಿವು ತಮ್ಮ ಮನೆಯವ್ರ ಬಳಿ ಹೇಳ್ಕೊಂಡಿದ್ದ. ಹಂಗಾಗಿ ಆತನಿಗೆ ಈ ರೀಸೆಂಟ್ ಆಗಿ ಒಂದು ವಾರದಿಂದ ಆರೋಗ್ಯ ಸರಿ ಇಲ್ಲದೆ ಇದ್ರೂ ಕೂಡ ಆತ ಮನೆಯಲ್ಲೇ ಇರ್ತಾ ಇದ್ದ. ಮನೆಯಲ್ಲೇ ಇದ್ದು ತನ್ನ ಜೀವಕ್ಕೆ ಆಪತ್ತಿತ್ತು ಅನ್ನೋದನ್ನ ಆತ ಮನೆಯವರ ಬಳಿ ಹೇಳಿಕೊಂಡಿದ್ದ. ಜೀವ ಬೆದರಿಕೆ ಬಗ್ಗೆ ಹಲವು ಬಾರಿ ಹೇಳ್ಕೊಂಡಿದ್ದ ಅನ್ನೋದು. ಈಗ ನೇರ ಗಂಭೀರ ಆರೋಪ ಮತ್ತೆ ಅನುಮಾನ ಇರೋದು ಜಗದೀಶ್ ಮೇಲೆ. ಆರೋಪಿ ಜಗದೀಶ ಬಗೆದಷ್ಟು ಬಯಲಾಗ್ತಾ ಇದೆ. ಬಿಕ್ಲು ಶಿವು ಕೊಲೆ ಕೇಸ್ನ ರಹಸ್ಯ. ಬಿಕ್ಲು ಶಿವು ಮತ್ತು ಜಗದೀಶ್ ಅಲಿಯಾಸ್ ಜಗ್ಗ ಕುಚುಕು ಗೆಳೆಯರು, ಕ್ಲೋಸ್ ಆಗಿದ್ರು, ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಜಮೀನಿಗಾಗಿ, ಭೂಮಿಯ ವ್ಯಾಜ್ಯಕ್ಕಾಗಿ ಇವರಿಬ್ಬರ ನಡುವೆ ಗಲಾಟೆ ಅಥವಾ ಇವರಿಬ್ಬರ ನಡುವೆ ವೈರತ್ವ ಬೆಳೆಯಿತು. ಅವಲಹಳ್ಳಿ ವ್ಯಾಪ್ತಿಯ ಬಿತ್ತಗನೂರಿನ ಜಮೀನು ವಿಚಾರಕ್ಕೆ ಇವರಿಬ್ರು ಮನಸ್ತಾಪ ಮಾಡಿಕೊಂಡಿದ್ರು. ಜಮೀನು ವಿವಾದಕ್ಕೂ ಮುನ್ನ ಭಾರೀ ಕುಚುಕುಗಳಾಗಿದ್ರು, ಭಾರಿ ದೊಡ್ಡ ಸ್ನೇಹಿತರಾಗಿದ್ರು, ಭಾರಿ ಆತ್ಮೀಯರಾಗಿದ್ರು ಇವರು. ಜಗ್ಗ ಮತ್ತೆ ಶಿವು ಇವರಿಬ್ರು ಆತ್ಮೀಯರು, ಸ್ನೇಹಿತರು. 2024ರಿಂದ ಇವರಿಬ್ಬರ ನಡುವೆ ಜಗಳ ಶುರುವಾಗಿತ್ತು. ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬಿಕ್ಲು ಶಿವನನ್ನ ಮುಂದಾಕಿದ್ದಾರೆ ಈಗ ಭೀಕರವಾಗಿ. ಅದು ಹಲವು ತಿಂಗಳಿಂದ ಬಿಕ್ಲು ಶಿವನಿಗೆ ಮುಹೂರ್ತವನ್ನ ಜಗ್ಗ ಇಟ್ಟಿದ್ದ. ಕೊಲೆ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಮನೆಯಲ್ಲೇ ಅಡಗಿದ್ದ ಶಿವು ನೀಡಿದ್ದ. ಆತ ಹೊರಗಡೆ ಹೋದ್ರೆ ನನಗೆ ಜೀವಕ್ಕೆ ಭಯ ಇತ್ತು ಅನ್ನೋದನ್ನ ಬಿಕ್ಲು ಶಿವು ತಮ್ಮ ಮನೆಯವ್ರ ಬಳಿ ಹೇಳ್ಕೊಂಡಿದ್ದ. ಹಂಗಾಗಿ